ಎಲ್ರಿಗೂ ನಮಸ್ಕಾರ. ನಾನು ಶಶಾಂಕ ಹಿಂದೂ. ಇದೇ ತಿಂಗಳ 28ನೇ ತಾರೀಕಿನಂದು ಚಿಕ್ಕಮಗಳೂರಿನ ಬಸವೇಶ್ವರ ರಸ್ತೆಯಲ್ಲಿರುವಂತಹ ಅಂದರೆ ಬೈಪಾಸ್ ರೋಡಲ್ಲಿರುವಂತಹ ಬಸವ ಮಂದಿರದಲ್ಲಿ, ಬಸವ ತತ್ವ ಪೀಠದಲ್ಲಿ ಸಂಜೆ 6 ಗಂಟೆಗೆ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ಸ್ಟೀಲ್ ಬ್ಯಾಂಕ್ ಅಂದರೆ ಪ್ರಕೃತಿಯ ಹಿತಾಸಕ್ತಿಗಾಗಿ ಮಾಡಿರುವಂತಹ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಆ ದಿನ ಮಾಡ್ತಾ ಇರುವಂತಹದ್ದು. ಸ್ಟೀಲ್ ಬ್ಯಾಂಕ್ ಅಂದರೆ ಏನು ಅಂತ ಹೇಳಿದ್ರೆ, ನಾವೇನು ಸಭೆ ಸಮಾರಂಭಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಊಟ ಮಾಡಲಿಕ್ಕಾಗಲಿ ನೀರು ಕುಡಿಲಿಕ್ಕಾಗಲಿ ಪ್ಲಾಸ್ಟಿಕ್ ಲೋಟಗಳನ್ನು ತಟ್ಟೆಗಳನ್ನು ಬಳಸ್ತೀವಿ. ಅದರ ಬದಲಿಗೆ ನಾವು ಇಲ್ಲಿ ಬಂದು 10% ಡೆಪಾಸಿಟನ್ನು ಕಟ್ಟಿ ಇಲ್ಲಿಂದ ನಾವು ಸ್ಟೀಲ್ ತಟ್ಟೆಗಳನ್ನು ಲೋಟಗಳನ್ನು ತೆಗೆದುಕೊಂಡು ಹೋಗುವಂತಹದ್ದು. ಅಲ್ಲಿ ಅದನ್ನು ಬಳಸಿ ಮತ್ತೆ ವಾಪಸ್ ಶುಚಿ ಮಾಡಿ ವಾಪಸ್ ಅದನ್ನು ಇಲ್ಲಿಗೆ ತಂದುಕೊಟ್ಟಂತಹ ಸಮಯದಲ್ಲಿ ನಾವು ಕೊಟ್ಟಿರುವಂತಹ 10% ಡೆಪಾಸಿಟನ್ನು ಅಲ್ಲಿಂದ ವಾಪಸ್ ತೆಗೆದುಕೊಂಡು ಹೋಗುವಂತಹದ್ದು. ಅಂದರೆ ಕಂಪ್ಲೀಟ್ಲಿ ನಮಗೆ ಫ್ರೀಯಾಗಿ ಸ್ಟೀಲ್ ತಟ್ಟೆ ಲೋಟಗಳು ಬಳಸಲಿಕ್ಕೆ ಸಿಗುವಂತಹದ್ದು. ಇದನ್ನ ಮಾಡೋದ್ರಿಂದ ಏನು ಉಪಯೋಗ ಅಂತ ಹೇಳಿದ್ರೆ, ಪ್ರಕೃತಿಯನ್ನ ಸಂರಕ್ಷಣೆ ಮಾಡುವಂತಹದ್ದು. ನಮ್ಮಿಂದ ಪ್ರಕೃತಿಗೆ ಪ್ಲಾಸ್ಟಿಕ್ ಹೋಗದೇ ಇರುವಂತೆ ನೋಡಿಕೊಳ್ಳುವಂತಹ ಕಾರ್ಯಕ್ರಮ ಇದಾಗಿದೆ. ಇದರ ಉದ್ಘಾಟನೆಗಾಗಿ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ, ರಂಗಕರ್ಮಿಯಾಗಿ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ, ನಿರ್ಮಾಣದಿಂದ ಹಾಗೆ ನಿರ್ದೇಶನದಿಂದ ಅನೇಕ ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಟ್ಟಂತಹ TS ನಾಗಾಭರಣ ಸರ್ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅದಮ್ಯ ಚೇತನ ಸಂಸ್ಥೆಯ ಅಧ್ಯಕ್ಷರಾದಂತಹ ತೇಜಸ್ವಿನಿ ಅನಂತಕುಮಾರ್ ಅವರು ಬರ್ತಾ ಇದ್ದಾರೆ. ಮತ್ತೆ ಲೈಫ್ ಲೈನ್ ಫೀಡ್ಸ್ನ ಸಂಸ್ಥಾಪಕರಾದಂತಹ ಕಿಶೋರ್ ಹೆಗ್ಡೆ ಸರ್ ಇರಬಹುದು, ಇಲ್ಲಿನ ಶಾಸಕರಿರಬಹುದು, ನಗರಸಭೆಯ ಅಧ್ಯಕ್ಷರಿರಬಹುದು, ಪೌರಾಯುಕ್ತರಿರಬಹುದು, ಈ ರೀತಿಯಾಗಿ ಅನೇಕ ಜನ ಗಣ್ಯರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರ ಸಮ್ಮುಖದಲ್ಲಿ ಈ ಸ್ಟೀಲ್ ಬ್ಯಾಂಕ್ ಏನಿದೆ ಇದು ಉದ್ಘಾಟನೆ ಆಗ್ತಾ ಇದೆ. ಈ ಸ್ಟೀಲ್ ಬ್ಯಾಂಕ್ ಅನ್ನ ಪ್ರೆಸೆಂಟ್ ಮಾಡ್ತಿರುವಂತಹದ್ದು ಅದು ಐಸಿರಿ ಅನ್ನುವಂತಹ ಒಂದು ಫೌಂಡೇಶನ್. ಐಸಿರಿ ಫೌಂಡೇಶನ್ನ ಐಸಿರಿ ಸಸ್ಟೈನೇಬಿಲಿಟಿ ಅನ್ನುವಂತಹ ಒಂದು ಆಯಾಮದ ಮುಖಾಂತರ ಈ ಒಂದು ಸ್ಟೀಲ್ ಬ್ಯಾಂಕ್ ಅನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಇಷ್ಟೆಲ್ಲ ಗಣ್ಯರು ಬರ್ತಾ ಇದ್ದಾರೆ. ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಜೊತೆಗೆ ಆ ಸ್ಟೀಲ್ ಬ್ಯಾಂಕ್ನ ಸದುಪಯೋಗವನ್ನ ನಾವೆಲ್ಲರೂ ಪಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.